ಇಲ್ಲ ಕಣೋ, ನಾನಿಲ್ಲ ಅಂತ ವಾದ ಮಾಡಿದ್ದೀನಿ. ಆದ್ರೆ ಭಾವ ಅದನ್ನ ಅಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ. ಅವ್ರು ನನ್ನ ಹತ್ರ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ಅರ್ಜುನ್ನ ಗೆಲ್ಲಿಸ್ತೀನಿ, ನಿಮ್ಮನ್ನ ಸೋಲಿಸ್ತೀನಿ ಅಂತ, ನಿಮ್ಮಿಬ್ಬರನ್ನು ಒಂದ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಕಣೋ. ಓಹೋ, ಅಷ್ಟೇ ಅಲ್ಲ ಕಣೋ, ಪ್ರತಿ ಸಲ ನಾನು ನಿಮ್ ಪರ ನಿಲ್ತಿದ್ದೆ, ಆದ್ರೆ ಈ ಸಲ ನಿಮ್ ವಿರುದ್ಧವಾಗಿ ಅರ್ಜುನ್ ಪರ ನಿಲ್ತೀನಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಿದೆ. ಕಡೆ ಪಕ್ಷ ಈ ವಿಷಯದಲ್ಲಾದ್ರೂ ನೀನ್ ನನಗೆ ಕರೆಕ್ಟಾಗಿ ಸಹಾಯ ಮಾಡ್ಬೇಕು ಅಶ್ವಿನ್. ನಾನ್ ಏನೇ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಅರ್ಜುನ್ ಸರ್ ಮಾತ್ರ ನೆಮ್ಮದಿ ಸಿಗ್ಬೇಕು. ಅಷ್ಟೇ ತಾನೇ. ಈ ವಿಚಾರನ ನನಗೆ ಬಿಡಿ, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಶ್ವಿನ್, ನೀನ್ ಇದನ್ನ ಅಷ್ಟೊಂದು ಈಸಿಯಾಗಿ ತಗೊಳೋದಕ್ಕೆ ಹೋಗ್ಬೇಡ, ಏನಾದ್ರೂ ಮಾಡು. ಅದಕ್ಕೆ ನೀವು ಅಂದ್ಕೊಂಡಿರುವಷ್ಟು ಏನು ಕಾಂಪ್ಲಿಕೇಶನ್ ಇಲ್ಲ ಇದರಲ್ಲಿ. ಈಗೇನು, ಕರ್ಣ ಅರ್ಜುನ್ನ ನಂಬಿದ್ದಾನೆ. ಕರ್ಣಂಗೆ ಅರ್ಜುನ್ ಮೇಲೆ ಡೌಟ್ ಬರಬೇಕು, ಆ ಥರ ಏನಾದರೂ ಒಂದು ಘಟನೆ ನಡಿಬೇಕು, ಆಗ ಕರ್ಣ ನಿಮಗೆ ಸಪೋರ್ಟ್ ಮಾಡ್ತಾನೆ ಅಲ್ವಾ? ಹೌದು, ಅದಕ್ಕೇನ್ ಮಾಡ್ತೀಯಾ? ಮೀರಾಗೂ ಅರ್ಜುನನಿಗೂ ಅಫೇರ್ ಇದೆ ಅನ್ನೋ ಥರ ನಾವು ನಾಟಕ ಆಡಿದ್ವಲ್ಲ, ಅದು ಕರ್ಣಂಗೆ ಡೌಟ್ ಬರಬೇಕು, ಆ ಥರ ನಾವೇನಾದರೂ ಒಂದು ಪ್ಲಾನ್ ಮಾಡಬೇಕು. ಕರೆಕ್ಟಾ? ಹಾ, ಹಾಗೇನಾದ್ರೂ ಆದ್ರೆ ನಾವು ಖಂಡಿತ ಈ ಕೇಸ್ ಗೆದ್ದ ಹಾಗೆ. ಭಾವನ್ಗೆ ಅನುಮಾನ ಬರ್ಬೇಕು ಅಂತಂದ್ರೆ ನೀನೇನ್ ಪ್ಲಾನ್ ಮಾಡ್ತೀಯಾ? ನನ್ನ ತಲೆಯಲ್ಲಿ ಒಂದು ಪ್ಲಾನ್ ಇದೆ, ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಬಂದ್ಮೇಲೆ ನಿಮಗೆ ಹೇಳ್ತೀನಿ. ಅಶ್ವಿನ್, ಯಾವ ಫೈಲ್ ಇದು? ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ, ಕೊಡಿಲಿ. ತಗೊಳ್ಳಿ, ಇದಕ್ಕೆ ಸೈನ್ ಹಾಕಿ. ಓ, ಶ್ಯೂರಿಟಿಗೋಸ್ಕರ ಸೈನ್ ಮಾಡಿಸ್ಕೋತಿದ್ಯಾ? ಪೂಜಾ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೋ.